ಕಾಪುವಿಲ್ಲಿ ತುಂಬಾ ವಿಶೇಷವಾಗಿರುವಂತದ್ದು ನವದುರ್ಗ ಲೇಖನ. ಅದ್ರ ಬಗ್ಗೆ ನಮಗೆ ವಿವರಣೆನ ಕೊಡ್ಲಿಕ್ಕೆ ಇವರಿದ್ದಾರೆ. ತಮ್ಮ ಹೆಸರು? ಸಾವಿತ್ರಿ ಗಣೇಶ್. ಇದು ನವದುರ್ಗ ಲೇಖನದ್ದು ಕಾರ್ಯಾಧ್ಯಕ್ಷೆಯಾಗಿದ್ದೇನೆ ನಾನು. ಇದರಲ್ಲಿ ನನ್ನನ್ನು ಕೂಡಿ 38 ಮಂದಿ ಮಹಿಳೆಯರು ನಾವು ಶಿಫ್ಟ್ ವೈಸ್ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನವದುರ್ಗ ಲೇಖನ ಇದು ಭಕ್ತರಿಗೆ, ಪ್ರತಿಯೊಂದು ಭಕ್ತರ ಮನೆಗೆ ಅಮ್ಮ ಮುಟ್ಟಬೇಕೆನ್ನುವ ಒಂದೇ ಒಂದು ಉದ್ದೇಶದಿಂದ ಸಮಿತಿಯವರು ಈ ನವದುರ್ಗ ಲೇಖನ ಯಜ್ಞ ಎನ್ನುವ ಒಂದು ವಿಷಯವನ್ನು ಭಕ್ತರ ಮುಂದೆ ಇಟ್ಟಿದ್ದಾರೆ. ಕಾಪುವಿನ ಅಮ್ಮನ ಹೆಸರನ್ನು 9 ಸಲ 9 ಬಾರಿ 9 ದಿವಸ ಬರೆದು ಅಮ್ಮನಿಗೆ ಅರ್ಪಿಸಬೇಕು. ಇದು ಅಮ್ಮನಿಗೆ ಅರ್ಪಿಸಿದಾಗ ಇದು ನಾವು ಚಂಡಿಕಾ ಯಾಗ ಮಾಡಿದ ಫಲ ಉಂಟು. ಮಾಡುವ ವಿಧಾನ ಹೇಗೆ ಅಂತ ಹೇಳಿದ್ರೆ, ಕಾಪುವಿನ ಅಮ್ಮನ ಹೆಸರನ್ನು ಬರೆಯುವ ಮುಂಚೆ ನಾವು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ 1 ಇಡೀ ಸೋನಾ ಮಸೂರಿ, ಸ್ವಸ್ತಿಕ್ ಬ್ರ್ಯಾಂಡ್ ಇದು ಸೋನಾ ಮಸೂರಿ ಅಕ್ಕಿಯನ್ನು ಇದಕ್ಕೆ ಹಾಕ್ಬೇಕು. 1 ಮುಷ್ಟಿ ಅಕ್ಕಿಯನ್ನು ಹಾಕಿ, ಯಾಕಂತ ಹೇಳಿದ್ರೆ ಅಮ್ಮನಿಗೆ ನಮ್ಮ ಲೆಕ್ಕದಲ್ಲಿ ನಾವು ನೈವೇದ್ಯಕ್ಕೆ ಅಂತ ಅರ್ಪಿಸುವುದು. ಹಾಕಿದ ನಂತರ ಕಾಪು ಮಾರಿಯಮ್ಮ ಅಂತ ನಮ್ಮ ಸಮಿತಿಯವರು ಪೆನ್ನನ್ನು ಕೂಡ ಮಾಡಿದ್ದಾರೆ. ಆ ಕಾಪು ಮಾರಿಯಮ್ಮ ಅಂತ ಪೆನ್ನಿನಲ್ಲಿ 9 ಸಲ ಬರಿಬೇಕು ಅಮ್ಮನ ಹೆಸರನ್ನು. ಅದೇ ರೀತಿಯಲ್ಲಿ ಅದಕ್ಕೆ ಕಾಲಮ್ ಎಲ್ಲ ಕೊಟ್ಟಿದ್ದಾರೆ. ಬರೆಯುವ ಮೆಥಡ್ ಯಾವುದು ಬರಿಬೇಕಂತ ಕನ್ಫ್ಯೂಸ್ ಬೇಡ. ಇಲ್ಲಿ ಈ ಸೈಡ್ ಅಲ್ಲಿ 4 ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿದ್ದಾರೆ: ಕನ್ನಡ, ತುಳು, ಹಿಂದಿ, ಇಂಗ್ಲಿಷ್. ನಮ್ಗೆ ಯಾವ ಲ್ಯಾಂಗ್ವೇಜ್ ಕನ್ವಿನಿಯೆಂಟ್ ಆಗುತ್ತೆ ಆ ಲ್ಯಾಂಗ್ವೇಜ್ ಅನ್ನು ನಾವು ಚೂಸ್ ಮಾಡಿ ನಾವು 9 ಸಲ 9 ದೇವಿಯ ಹೆಸರನ್ನು ನಾವು ಬರಿಬೇಕು. ಅದಕ್ಕೆ ಸರಿಯಾಗಿ 9 ಸಲದ್ದು ಕಾಲಮು 9 ದೇವಿಯ ಹೆಸರು ಬರೀಲಿಕ್ಕೆ ಹಾಕಿದ್ದಾರೆ. ಲಾಸ್ಟಿಗೆ ಕಾಪುವಿನ ಅಮ್ಮನಿಗೆ ಇದನ್ನು ಸಮರ್ಪಿಸುವ ಕಾರಣ ಲಾಸ್ಟಿಗೆ ನಾವು ಕಾಪು ಮಾರಿಕಾಂಬೆ ನಮಃ ಅಂತ ಅದನ್ನು ಮುಕ್ತಾಯ ಮಾಡಿ ಆ ದಿವಸದ್ದು ದೇವರ ಕೋಣೆಯಲ್ಲಿ ಕೈ ಮುಗಿದು ನಾವು ಪುಸ್ತಕವನ್ನು ಇಡಬೇಕು. ಇದೇ ರೀತಿ 9 ದಿವಸ ನಾವು ಸೇಮ್ ಪ್ರೊಸೀಜರ್ ಪ್ರಕಾರವೇ ನಾವು ಮಾಡಬೇಕು. ಈಗ ಕೆಲವರಿಗೆ ನಾನ್ ವೆಜ್ ತಿನ್ನುವವರಿಗೆ ಒಂದು ಪ್ರಶ್ನೆ ಇರುತ್ತೆ, ನಾವು ನಾನ್ ವೆಜ್ ತಿಂದು ಬರೀಬಹುದಂತ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ನಾವು ದೀಪ ಹಚ್ಚಿ ಬರೆದ್ರೆ ಮಧ್ಯಾಹ್ನ ಸಂಜೆ ನಾನ್ ವೆಜ್ ತಿನ್ಬಹುದು. ಕೆಲವರಿಗೆ ಕೆಲಸಕ್ಕೆ ಹೋಗುವವರಿಗೆ ಪುರ್ಸೊತ್ತಿಲ್ಲದಿದ್ರೆ ಸಂಜೆ ಬರೆಯುವುದಾದ್ರೆ ಮಧ್ಯಾಹ್ನ ಒಂದು ವೆಜ್ಜಲ್ಲಿ ಊಟ ಮಾಡಿ ಸೇಮ್ ಪ್ರೊಸೀಜರ್ ಮಾಡಿ ಇದನ್ನು 9 ಸಲ 9 ಅಮ್ಮನ ಹೆಸರನ್ನು ಬರೀಬಹುದು. ಇದು ನಾವು ಬರೆದ್ರೆ ನಮ್ಮ ಮನೆಯಲ್ಲಿ ತುಂಬಾ ಬದಲಾವಣೆಗಳು ಆಗುತ್ತೆ. ಮಕ್ಕಳಿಗಾಗ್ಲಿ ಹಿರಿಯರಿಗಾಗ್ಲಿ ಯಾರಿಗೂ ಆರೋಗ್ಯ ಸಮಸ್ಯೆ ಇದ್ರೂ ಸಹ ನಿವಾರಣೆ ಆಗುತ್ತೆ. ಹಾಗೆ ಮಕ್ಕಳು ಕೂಡ ಚುರುಕಿನಲ್ಲಿ ದೇವರ ನಾಮಸ್ಮರಣೆ ಬರೆದ್ರೆ ಅವರು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರ್ತಾರೆ. ಹೆಚ್ಚು ತುಂಟತನದಲ್ಲಿರುವ ಮಕ್ಕಳೆಲ್ಲ ಸಾಧು ಸ್ವಭಾವದಲ್ಲಿ ದೇವರ ಧ್ಯಾನದಲ್ಲಿ ಇರ್ತಾರೆ. ನಮ್ಗೆ ಇಲ್ಲಿ ಯಾರು ಈ ಪುಸ್ತಕವನ್ನು ಬರೆದು ಇಲ್ಲಿ ಅರ್ಪಿಸಿದ್ದಾರೆ ಅವರು ಯಾರೇ ಆಗ್ಲಿ ಪಾಸಿಟಿವ್ ಥಾಟ್ ಅಲ್ಲೇ ಮಾತಾಡಿದ್ದು. ಇಲ್ಲಿ ಬಂದವರು ಅಮ್ಮನಿಂದ ಆದ ಬದಲಾವಣೆಯನ್ನು ತುಂಬಾ ಮಂದಿ ಹೇಳ್ತಿದ್ದಾರೆ. ಒಂದು ಮಗುವಿನದ್ದು ನಡೀಲಿಕ್ಕೆ ಆಗ್ತಿರ್ಲಿಲ್ಲ, ಅವರ ತಂದೆ ತಾಯಿ ಈ ನಮ್ಮ ನವದುರ್ಗ ಲೇಖನ ಯಜ್ಞದ ಪುಸ್ತಕವನ್ನು ಕೊಂಡು ಹೋಗಿ ಮಗುವಿನ ಕೈಯಲ್ಲಿ ಬರೆಸಿ ಮಗುವನ್ನು ನಡೆಸಿಕೊಂಡು ಬಂದು ನಮ್ಮ ಸಾನ್ನಿಧ್ಯಕ್ಕೆ ಕರ್ಕೊಂಡು ಬಂದಿದ್ದಾರೆ. ನನಗೂ ಕೂಡ ಮಗುವನ್ನು ತೋರಿಸಿದ್ದಾರೆ. ಅಮ್ಮನ ಪವಾಡಗಳು ತುಂಬಾ ಇರುತ್ತೆ. ಎಲ್ಲರೂ ಈಗ ತುಂಬಾ ಬ್ಯುಸಿ ಶೆಡ್ಯೂಲ್ ನಲ್ಲಿ ಇರುವ ಕಾರಣ ಅವರಿಗೆ ತುಂಬಾ ಯಾವ್ಯಾವ ರೀತಿಯ ಸಮಸ್ಯೆ ಬಂದ್ರೆ ಇದು ಬರೆಯುವಾಗ ನಮ್ಮ ಮನದಾಳದ ಎಂತ ಕಷ್ಟ ಕಾರ್ಪಣ್ಯಗಳುಂಟು ಅದನ್ನು ನೆನೆದು ನಾವು ಬರೀಬೇಕು. ಅಮ್ಮ ಅದನ್ನು ಒಂದೊಂದನ್ನೇ ತನ್ನ ಮಡಿಲಿಗೆ ಹಾಕಿಕೊಂಡು ನಮಗೆ ಸುಖವನ್ನು ನೀಡ್ತಾಳೆ. ಆದ್ರಿಂದ ಹೆಚ್ಚಿನ ಜನರು ನವದುರ್ಗ ಲೇಖನ ಇನ್ನು ಹೆಚ್ಚು ಪುಸ್ತಕ ಇಲ್ಲ ತುಂಬಾ, ಯಾಕಂತ ಹೇಳಿದ್ರೆ ಮೊನ್ನೆ ನವಚಂಡಿಕಾ ಯಾಗ ಆಯ್ತು 4 ತಾರೀಕಿಗೆ. ನವಚಂಡಿಕಾ ಯಾಗದಲ್ಲಿ ಬರೆದವರದ್ದು ಎಲ್ಲಾ ಪುಸ್ತಕವನ್ನು ಚಂಡಿಕಾ ಯಾಗಕ್ಕೆ ಇಟ್ಟು ಸಮರ್ಪಣೆ ಮಾಡಿದ್ದೇವೆ. ಅನಂತರ ಹೆಚ್ಚು ಜನರ ಬೇಡಿಕೆ ಮೇರೆಗೆ ಈಗ ಕೆಲವೇ ಪ್ರತಿಗಳು ಇರುವುದು. ಆ ಪ್ರತಿಗಳನ್ನು ಭಕ್ತರು ಹೆಚ್ಚಾಗಿ ಪಡೆದು ಅಮ್ಮನ ಸಾನ್ನಿಧ್ಯದಲ್ಲಿ ಅವರ ಹೆಸರು, ಅವರ ಹಸ್ತಾಕ್ಷರ ಹಾಗೂ ಅವರ ಹೆಸರು ಸಾನ್ನಿಧ್ಯದಲ್ಲಿ ಇರುವಾಗೆ ಅವರು ಅದನ್ನು ಮಾಡಿದ್ರೆ ಭಕ್ತರಿಗೆ ಒಳ್ಳೆಯದು. ಇಂಥ ಅಪೂರ್ವ ಅವಕಾಶ ಯಾರಿಗೂ ಸಿಗುವುದಿಲ್ಲ. ಈಗ ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ನಾವು ಭಕ್ತರಲ್ಲಿ ಅಮ್ಮನ ಪರವಾಗಿ ಸಮಿತಿಯ ಪರವಾಗಿ ನಾವು ವಿನಂತಿಸುತ್ತೇವೆ. ನನ್ನದೊಂದು ಪ್ರಶ್ನೆ ಇದೆ. ಇವಾಗ ತುಂಬಾ ದೂರ ಇದ್ದವ್ರು ಇರ್ತಾರೆ, ಅವ್ರು ತಂದು ಈಗ ಒಂದು ಸಾರಿ ಬರ್ತಾರೆ ಮತ್ತೆ ಬರ್ಲಿಕ್ಕೆ ಆಗುದಿಲ್ಲ ಅಂತವ್ರು ಕೊರಿಯರ್ ಅಂತ ಯಾವ್ದಾದ್ರು ಒಂದು ವ್ಯವಸ್ಥೆ ಇದೆಯಾ? ಅದು ಕೂಡ ವ್ಯವಸ್ಥೆ ಇದೆ. ಸಮಿತಿಯವರು ಪ್ರತಿ ಒಬ್ಬರ ಮನದಾಳದ ಇಂಗಿತವನ್ನು ಅರಿತುಕೊಂಡೇ ಈ ಒಂದು ಯಜ್ಞದ ಲೇಖನವನ್ನು ಪ್ರಸ್ತುತಪಡಿಸಿದ್ದಾರೆ. ದೂರದಲ್ಲಿ ಇರುವವರು ಪುಸ್ತಕವನ್ನು ಇಲ್ಲಿಂದ ಕೊಂಡೋದ್ರೆ ಅವರು ಸುರುವಿಗೆ ಶಾಶ್ವತ ಪೂಜೆಯನ್ನೇ ಕೊಟ್ಟು ನಾವು ಅಡ್ವಾನ್ಸ್ ಆಗಿ ಅವರಿಗೆ ಪ್ರಸಾದ ಕೊಡ್ತೇವೆ. ಅದನ್ನು ಅವರು ಮತ್ತೆ ಪುಸ್ತಕ ಮತ್ತೆ ಅದಕ್ಕೆ ಸಮರ್ಪಣೆ ಮಾಡಿದ ಅಕ್ಕಿಯನ್ನು
ಅಮ್ಮನಿಗೆ ನೈವೇದ್ಯಕ್ಕೆ ಸಮರ್ಪಣೆ ಮಾಡಿದ ಅಕ್ಕಿಯನ್ನು ಅವರು ಕೊರಿಯರ್ ಮೂಲಕ ಕಳಿಸಬಹುದು. ಲೇಖನವನ್ನು ಬರೆದವರು ಶಾಶ್ವತ ಪೂಜೆ ಕೊಡಬೇಕು. ಶಾಶ್ವತ ಪೂಜೆ ಯಾಕೆ ಕೊಡ್ಬೇಕಂತ ಕೆಲವರದ್ದು ಇದಿರು, ನಾವು ಬರೆದು ಕೊಡ್ತೇವೆ ಅಂತ ಕೆಲವರದ್ದು ಮನದಲ್ಲದಲ್ಲಿ ಇರುತ್ತೆ. ಈ ದೇವಸ್ಥಾನ ಹೊಸಮಾರಿಗುಡಿ ದೇವಸ್ಥಾನ ಇಲ್ಕಲ್ ಶಿಲೆಯಿಂದ ನಿರ್ಮಿಸಲ್ಪಟ್ಟಿದ್ದು. ಇದು 1000ಕ್ಕಿಂತಲೂ ಮೇಲೆ ಬಾಳಿಕೆ ಬರುವ ಕಾರಣ ಪ್ರತಿ ವರ್ಷ ಶಾಶ್ವತ ಪೂಜೆ ನಾವು ಬರೆದ ಲೇಖನಕ್ಕೆ, ಹಾಗೆ ನಮ್ಮ ಹೆಸರು ರಾಶಿ ನಕ್ಷತ್ರಕ್ಕೆ ಪೂಜೆ ಆಗುತ್ತೆ. ಯಾವುದೇ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರದ್ದು ಕನಿಷ್ಠ ಅಂತ ಹೇಳಿದ್ರೆ 1000 ಶಾಶ್ವತ ಪೂಜೆಯನ್ನು ನೀಡಬೇಕು. ಇಲ್ಲದಿದ್ರೆ ಕಾಪುವಿನ ಅಮ್ಮನ ಮಕ್ಕಳು ತಂಡಕ್ಕೆ ಸೇರುವುದಾದ್ರೆ 10,000 ಶಾಶ್ವತ ಪೂಜೆಯ ಶಿಲಾ ಸೇವೆಯನ್ನು ಸಮರ್ಪಿಸಿದರೆ ಅವರಿಗೆ ಅಮ್ಮನ ಶಾಲನ್ನು ಹಾಕಿ ಪ್ರಸಾದ ನೀಡಿ ಅವರ ಫೋಟೋ, ವಿಳಾಸ, ಅಡ್ರೆಸ್ ಅನ್ನು ಇಲ್ಲಿ ಅಮ್ಮನ ತಲದಲ್ಲಿ ಸ್ಮರಣಿಕೆಯಲ್ಲಿ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಇಡ್ತೇವೆ ನಾವು. ಅದು ಅಲ್ಲದೆ 1 ಲಕ್ಷ ಮೇಲ್ಪಟ್ಟು ನೀಡಿದವರದ್ದು ಅಮ್ಮನ ಸಾನ್ನಿಧ್ಯದಲ್ಲಿ ಅಮೃತ ಶಿಲೆಯಲ್ಲಿ ಕೂಡ ನಾವು ಹಾಕುವ ವ್ಯವಸ್ಥೆ ಕೂಡ ಸಮಿತಿಯವರು ಮಾಡಿದ್ದಾರೆ. ಆದ ಕಾರಣ ಎಷ್ಟೇ ಇದಿರ್ಲಿ ಶಾಶ್ವತ ಪೂಜೆ ನೀಡುವುದು ಭಕ್ತರು ಒಳ್ಳೆಯದು. ತುಂಬಾ ಬಡತನದಲ್ಲಿರುವವರಿಗೆ ಶಾಶ್ವತ ಪೂಜೆ ನೀಡಲು ಅನಾನುಕೂಲ ಆದ್ರೆ ಅವರು ಶಾಶ್ವತ ಪೂಜೆಯನ್ನು ಸಮಿತಿಯವರು ಡೋನರ್ ಮೂಲಕ, ದಾನಿಗಳ ಮುಖಾಂತರ ನೀಡಿ ಅರ್ಪಿಸ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ 1,000ಕ್ಕಿಂತ ಕಡಿಮೆ ಕೊಡುವವರು ಯಾರು ಇರುವುದಿಲ್ಲ ಅಂತ ನನ್ನ ಅನಿಸಿಕೆ. ಆದ್ರೆ ನೀಡ್ಲಿಕ್ಕೆ ಕಷ್ಟ ಆದ್ರೆ ಅಮ್ಮನದ್ದು ಭಕ್ತಿ ಉಳ್ಳವರು ಅಮ್ಮನ ನಾಮಸ್ಮರಣೆ ಮಾಡ್ಬೇಕಂತ ಇದ್ರೆ ಮಾತ್ರ ಅಂತ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಉಂಟು. ಆದ್ರೂ ಆದಷ್ಟು ಜನರು ತಮ್ಮ ದುಡಿದಾನದಲ್ಲೇ ತಮ್ಮ ಹೆಸರಿನಿಂದ ಶಾಶ್ವತ ಪೂಜೆಯನ್ನು ನೀಡಿದ್ರೆ ಅವರಿಗೂ ಮನಸ್ಸಿಗೆ ಸಂತೃಪ್ತಿ. ನಮ್ಮ ಹಣದಲ್ಲೇ ನಾವು ಶಾಶ್ವತ ಪೂಜೆಯನ್ನು ನೀಡಿರುತ್ತೇವೆ ಅಂತ. ಇಲ್ಲದಿದ್ರೆ ನಾವು ಬರ್ದದ್ದು ಇನ್ನೊಬ್ಬರ ದುಡಿದಾನದಲ್ಲಿ ಶಾಶ್ವತ ಪೂಜೆ ನೀಡುದಂತೇಳಿ ಕೆಲವರಿಗೆ ಸ್ವಾಭಿಮಾನ ಅಡ್ಡ ಬರುತ್ತೆ. ಆದ ಕಾರಣ ಅವರವರೇ ನೀಡಿದ್ರೆ ತುಂಬಾ ಅನುಕೂಲ, ಅವರಿಗೂ ಒಂದು ಆತ್ಮ ತೃಪ್ತಿ ಇರುತ್ತೆ. ಆದ ಕಾರಣ ಹೆಚ್ಚಿನ ಭಕ್ತರ ಬೇಡಿಕೆಯ ಮೇರೆಗೆ ಈಗ ನಾವು ಅದು ಪುನಃ ನವದುರ್ಗ ಲೇಖನ ಯಜ್ಞವಾದ ಲೇಖನ ಪುಸ್ತಕವನ್ನು ಕೊಡಲು ಮುಂದುವರಿಸ್ತಿದ್ದೇವೆ. ಆದ್ರಿಂದ ದೂರದವರು ಇದ್ರೂ ಸಹ ಪುಸ್ತಕವನ್ನು ಇಲ್ಲಿ ಅಮ್ಮನ ಸಾನ್ನಿಧ್ಯದಲ್ಲಿ ಪಡಕೊಂಡು ಶಾಶ್ವತ ಪೂಜೆಯನ್ನು ಅಡ್ವಾನ್ಸ್ ಆಗಿ ನೀಡಿ ಅವರು ಕೊರಿಯರ್ ಮೂಲಕ ನಮಗೆ ಕಳಿಸಬಹುದು. ನಾವು ಅದನ್ನು ಸಮರ್ಪಣೆ ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ. ಕೇಳಿದ್ರಲ್ಲ, ನೀವು ಕೂಡ ಇದನ್ನ ಬರಿಬೇಕು ಅಂತ ಇದ್ರೆ ಎಷ್ಟೆಲ್ಲ ವ್ಯವಸ್ಥೆ ಇದೆ. ನೀವು ಕೂಡ ಬಂದು ಇದನ್ನ ಬರೆದು ತಾಯಿ ಅನುಗ್ರಹಕ್ಕೆ ಪಾತ್ರರಾಗಿ ಅನ್ನೋದು ನಮ್ದೊಂದು ಆಸೆ. ಹಾಗೆ ಕೆಲವರದ್ದು ಪ್ರಶ್ನೆ ಇರಬಹುದು, ಶಾಶ್ವತ ಪೂಜೆ ಯಾವಾಗ ಆಗುತ್ತೆ? ಪ್ರತಿ ವರ್ಷ ನವರಾತ್ರಿಯ ವಿಜಯದಶಮಿ ದಿವಸ ಶಾಶ್ವತ ಪೂಜೆ ಆಗುತ್ತೆ ಪ್ರತಿ ವರ್ಷ. ಮತ್ತೆ ಕೆಲವರು ನಮ್ಗೆ ಪ್ರಶ್ನೆ ಕೇಳಿದ್ದುಂಟು, ನಮ್ಗೆ ಪ್ರಸಾದ ಕಳಿಸ್ತೀರಂತ. ನಮ್ದು 1 ಲಕ್ಷ ಭಕ್ತರು ಬರೀಬೇಕು ಅಮ್ಮನ ನಾಮಸ್ಮರಣೆ ಅಂತ ಸಮಿತಿಯವರ ನಿರ್ಧಾರ. 1 ಲಕ್ಷ ಭಕ್ತರಿಗೆ ನಾವು ಪ್ರಸಾದ ಕಳಿಸ್ಲಿಕ್ಕೆ ಅಷ್ಟು ಅನುಕೂಲ ಆಗ್ಲಿಕ್ಕಿಲ್ಲ. ಆದ ಕಾರಣ ನೀವು ವಿಜಯದಶಮಿ ದಿವಸ ಬಂದು ಇಲ್ಲಿ ಅಮ್ಮನ ದರ್ಶನ ಪಡೆದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಬಹುದು. ಖಂಡಿತ. ಸ್ವಸ್ತಿಕ್ ಬ್ರ್ಯಾಂಡ್ ಇದ್ದು ಸೋನಾ ಮಸೂರಿ ಅಕ್ಕಿಯನ್ನು ಭಕ್ತರು 9 ಮುಷ್ಟಿ ಅಕ್ಕಿಯನ್ನು 9 ಇಡಿ ಹಾಕಿ ಇದಕ್ಕೆ ಈ ಚೀಲದಲ್ಲಿ ತರ್ತಾರೆ. ಅದನ್ನು ಅವರ ಕೈಯಲ್ಲಿ ನಾವು ಈ ರೀತಿ ಸಮರ್ಪಣೆ ಮಾಡಿಸ್ತೇವೆ. ಇದು ಅಮ್ಮನಿಗೆ ನೈವೇದ್ಯಕ್ಕೆ ಅವರ ಲೆಕ್ಕದಲ್ಲಿ ಸಮರ್ಪಣೆ ಆಗುವುದು. ಇದು ಎಲ್ಲ ಭಕ್ತರು ಬಂದು ಎಲ್ಲ ಭಕ್ತರದ್ದು ಸಹ ನಾವು ಸಮರ್ಪಣೆ ಹೀಗೆ ಮಾಡಿಸ್ತೇವೆ. ಆನಂತರ ಅವರು ಶಾಶ್ವತ ಪೂಜೆ ಕೊಟ್ಟ ನಂತರ ಇಲ್ಲಿ ಅಮ್ಮನದ್ದು 9 ಶಿಲೆ ಇಟ್ಟಿದ್ದೇವೆ. 9 ಶಿಲೆಗೆ ಒಂದು ಶಿಲೆಗೆ 1 ಹೂವಿನಾಗೆ 9 ಶಿಲೆಗೆ 9 ಹೂ ಕೊಡ್ತೇವೆ. 9 ಹೂ ಕೊಟ್ಟು ನಾವು ಅವರ ಕೈಯಲ್ಲೇ ಅಮ್ಮನದ್ದು ಇಡಿಸ್ತೇವೆ. ಇದು 9 ಶಿಲೆಗೆ ಈಗ 10,000 ಕೊಟ್ಟವರದ್ದು ನಾವು ಶಾಶ್ವತವಾಗಿ ಇಲ್ಲಿ ಅವರದ್ದು ಫೋಟೋ, ಅಮ್ಮನ ಪ್ರಸಾದ ಕೊಟ್ಟು ಶಾಲ್ ಹಾಕಿ ಅಮ್ಮನದ್ದು ಪ್ರಸಾದ ಕೊಟ್ಟು ನಾವು ಅವರಿಗೆ ಶಾಶ್ವತವಾಗಿ ಅವರ ಫೋಟೋ ತೆಗೆದು ಇಲ್ಲಿ ನಾವು ಮಾರಿಗುಡಿಯ ಸ್ವಯನೀರು ಸ್ಮರಣ ಸಂಚಿಕೆಯಲ್ಲಿ ಇಡ್ತೇವೆ. ಅದು ಅಲ್ಲದೆ ಅಮ್ಮನದ್ದು ಎಷ್ಟೇ ಅವರು ಕೊಡ್ಲಿ ಇಲ್ಲಿ 9ರ ಸಂಖ್ಯೆ 9ರಿಂದ ಸ್ಟಾರ್ಟ್ ಆಗುತ್ತೆ. 9 ಶಿಲೆ, 99 ಶಿಲೆ, 999 ಶಿಲೆ, ಹಾಗೆ 9ರದ್ದೇ ಸಂಖ್ಯೆ. ನಾವೀಗ 10,000 ಕೊಟ್ಟರು ಸಹ 9,999 ಅಂತಲೇ ಇಲ್ಲಿ ನಾವು ಬರೆದು ₹1 ಮತ್ತೆ ಗಂಧ ಅಮ್ಮನ ಲೆಕ್ಕದಲ್ಲಿ ನಾವು ಅದನ್ನು ಭಕ್ತರಿಗೆ ಪ್ರಸಾದ ರೂಪವಾಗಿ ಕೊಡ್ತೇವೆ. ಇದನ್ನು ಅವರು ದೇವರ ಸ್ಟ್ಯಾಂಡ್ ಅಲ್ಲಿ ಇಡ್ಬಹುದು. ಇದರದ್ದು ಉದ್ದೇಶ ಅಂತ ಹೇಳಿದ್ರೆ ₹1 ಅಮ್ಮ ಪ್ರಸಾದ ರೂಪದಲ್ಲಿ ಕೊಟ್ರೆ ಅವರದ್ದು 100 ಪಾಲು ಅವಳಿಗೆ ಅಮ್ಮನಿಗೆ ಹಾಕಿದ ಎಂತ ಅವರು ಶಾಶ್ವತ ಪೂಜೆದು ಕೊಡ್ತಾರೆ ಅದರದ್ದು 100 ಪಾಲು
ಅವರಿಗೆ ಫಲ ಮತ್ತೆ ಅವರಿಗೆ ವೃದ್ಧಿ ಆಗ್ಲಿ ಅಂತ ನಾವು 1 ರೂಪಾಯಿ ಮತ್ತೆ ಗಂಧ ಪ್ರಸಾದ ಅವರಿಗೆ ಶಾಶ್ವತ ರೂಪದಲ್ಲಿ ಕೊಡ್ತೇವೆ. ಹೌದು, ಅವರು ಕೊಟ್ಟ ಶಾಶ್ವತ ಪೂಜೆಗೆ. ಹಾಗೆ 9 ದೇವಿಯ 9 ಶಿಲೆ ಇಟ್ಟಿದ್ದೇವೆ. ಈ ಶಿಲೆ ಇಲ್ಕಲ್ ಶಿಲೆ. ಇದು ಈ ಶಿಲೆಯ ಮುಖಾಂತರ ಅಮ್ಮನದ್ದು ದೇಗುಲ ನಿರ್ಮಾಣ ಆದ ಕಾರಣ ಈಗ ಈ ಶಿಲೆಗೆ ಎಷ್ಟೋ ಮಂದಿ, ಯಾಕಂತ ಹೇಳಿದ್ರೆ ಕೊಡದ ಭಕ್ತರಿಲ್ಲ ಇಲ್ಲಿ. ಯಾರು ಅಮ್ಮನದ್ದು ನುಡಿಯಾದದ್ದೇ ಹಾಗೆ ನೀವು ಕೇಳಬಾರ್ದು, ನನ್ನದು ದೇಗುಲ ಆಗುತ್ತೆ ಅಂತ ಪ್ರಚಾರ ಮಾಡಿ, ನಮ್ಮ ಸಮಿತಿಯ ಸದಸ್ಯರಿಗೆ ಆದದ್ದಾಗೆ ಪ್ರಚಾರ ಮಾಡಿದಾಗ ನನ್ನ ಭಕ್ತರನ್ನು ನಾನೇ ನನ್ನ ಮಕ್ಕಳನ್ನು ನನ್ನ ಸಾನ್ನಿಧ್ಯಕ್ಕೆ ಕರೆಸ್ಕೊಳ್ತೇನೆ ಅಂತ ಅಮ್ಮನದ್ದು ನುಡಿಯಾದದ್ದು. ಅದೇ ರೀತಿ ಅಮ್ಮ ನಡ್ಕೊಂಡಿದ್ದಾಳೆ. ಭಕ್ತರು ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ಆ ಕಾರಣ ಇಲ್ಲಿ ದೇಗುಲ ಹೂ ತೆಗೆದಷ್ಟು ಇದಾಗಿದೆ. ಈ ದೇಗುಲ ನಿರ್ಮಾಣದ ಹಿಂದ್ಗಡೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ವಾಸುದೇವ ಶೆಟ್ಟಿ ಅವರು ತುಂಬಾ ತನ್ನದು 5-6 ವರ್ಷದಿಂದ ತನ್ನ ಕಾಯಕವನ್ನೇ ಬಿಟ್ಟು ಅಮ್ಮನಿಗೆ ತನ್ನ ಇಡೀ ದಿನದ ಗಂಟೆಯನ್ನು ಸಮರ್ಪಣೆ ಅವರು ಮಾಡಿದ್ದಾರೆ. ಅದು ಅಲ್ಲದೆ ಅವರು ಒಂದು ದೇವತಾ ಸ್ವರೂಪಿಯಾಗಿ ಜನರಿಗೆ ಕಂಡು ಬಂದಿದ್ದಾರೆ. ಆದ ಕಾರಣ ಅವರದ್ದು ನಿಸ್ವಾರ್ಥ ಸೇವೆಯಿಂದ ಭಕ್ತರು ಕೂಡ ಹೆಚ್ಚು ಮಂದಿ ಬರ್ತಾ ಇದ್ದಾರೆ ಇಲ್ಲಿ. ಅದರ ಹಿಂದ್ಗಡೆ ವ್ಯವಸ್ಥಾಪನಾ ಸಮಿತಿಯವರು ಸಹ ಇದ್ದಾರೆ. ಮತ್ತೆ ಜೀರ್ಣೋದ್ಧಾರ ಸಮಿತಿಯ ಇತರ ಪದಾಧಿಕಾರಿಗಳಿದ್ದೇವೆ. ನಾವು ಎಲ್ಲ ಸಣ್ಣ ಅಂತ ಹೇಳಿದ್ರೆ ಕಿಂಕರರು ಹೇಳ್ತಾರಲ್ಲ, ಭಕ್ತರಲ್ಲಿ ಸಹ ಕಿಂಕರರು ಭಕ್ತರು. ಈ 1 ರೂಪಾಯಿದ್ದು ಅಂತ ಹೇಳಿದ್ರೆ 1,000 ಕೊಟ್ಟವನಿಗೂ 1 ರೂಪಾಯಿ, 1 ಕೋಟಿ ಕೊಟ್ಟವನಿಗೂ ಸಹ 1 ರೂಪಾಯಿ ಕೊಡೋದು. ಆಗಿರುವಾಗ ಇದು ಎಷ್ಟೇ ಅವರು ಶಾಶ್ವತ ಪೂಜೆ ಕೊಡ್ಲಿ, ಶಿಲಾ ಸೇವೆ ಕೊಡ್ಲಿ, ಯಾವುದೇ ಒಂದು ಇಲ್ಲಿ ಸೇವೆಯನ್ನು ಅರ್ಪಿಸಿದ್ರು ಇವರಿಗೆ 1 ರೂಪಾಯಿದ್ದು ಪ್ರಸಾದ ಕೊಡೋದು. ಅಮ್ಮ ಬಡವ ಭಕ್ತ ಕೂಡ ಅಮ್ಮನಿಗೆ ಒಂದೇ, ಶ್ರೀಮಂತ ಭಕ್ತ ಕೂಡ ಅಮ್ಮನಿಗೆ ಒಂದೇ. ಆದ ಕಾರಣ ಅಮ್ಮನನ್ನು ನೆನೆಯದ ಮಕ್ಕಳಿಲ್ಲ. ಮಕ್ಕಳಿಗೆಲ್ಲ ದೇವರು ಅಮ್ಮನೇ. ಆದ ಕಾರಣ ಇಲ್ಲಿಯ ಅಮ್ಮ ಎಲ್ಲಾ ಭಕ್ತರನ್ನು ಮಕ್ಕಳನ್ನು ಸಲಹುತ್ತಾಳೆ. ಇಲ್ಲಿ ಯಾರು ಇದು ಮಾಡಿದ್ರೆ ನಾವು ಕಾಪುನ ಅಮ್ಮನ ಮಕ್ಕಳಂತಲೇ ಪ್ರಚಲಿತ ವಿನ ಭಕ್ತರಂತ ಕರೆಯುವುದು ಕಡಿಮೆ. ಅಷ್ಟು ಹತ್ತಿರದ ಬಾಂಧವ್ಯವನ್ನು ಅಮ್ಮ ಮತ್ತು ಭಕ್ತರು ಹೊಂದಿರ್ತಾರೆ. ನವದುರ್ಗ ಲೇಖನದ್ದು ಬೇಡಿಕೆಯಾದ ಕಾರಣ ಇದಕ್ಕಿಂತ ಮುಂಚೆ ಅಮ್ಮ ಬಾಲಾಲಯದಲ್ಲಿ ಇದ್ರು. ಆ ಬಾಲಾಲಯದಲ್ಲಿ ಇದ್ದದ್ದು ಗರ್ಭಗುಡಿ ಉಂಟು, ಅಮ್ಮನೇ ಕುತ್ಕೊಂಡದ್ದು ಗರ್ಭಗುಡಿ. ಅದರ ಅಡಿಯಲ್ಲಿ ಯಾರು ಭಕ್ತರು ನವದುರ್ಗ ಲೇಖನವನ್ನು ಬರೀಲಿಕ್ಕೆ ಇಚ್ಛೆ ಪಡ್ತಾರೆ ಅವರನ್ನು ಅದರ ಅಡಿಯಲ್ಲಿ ಬರೆಸುವ ಕೆಲಸ ಕೂಡ ಇನ್ನು ಮುಂದಕ್ಕೆ ನಡೀಲಿಕ್ಕೆ ಉಂಟು. ಯಾಕಂತ ಹೇಳಿದ್ರೆ ಆ ಗರ್ಭಗುಡಿ ಅಡಿಯಲ್ಲಿ ಅಮ್ಮನದ್ದು ಪವರ್ ಉಂಟು, ಶಕ್ತಿ ಉಂಟು. ಆ ಶಕ್ತಿ ಆ ಬರೆದ ಭಕ್ತರಿಗೆ ಅಷ್ಟು ಬೇಗ ದೇವಸ್ಥಾನದ ಒಳಗಡೆ ಅಲ್ಲ, ಈಗ ಇಲ್ಲಿ ಹೊರಗಡೆ ಬಾಲಾಲಯದಲ್ಲಿ ಇತ್ತು. ಈಗ ಅದು ತೆಗೆದಿದ್ದಾರೆ. ಅದರದ್ದು ಅಡಿ ಉಂಟು. ಆ ಅಡಿಯಲ್ಲೇ ಭಕ್ತರನ್ನು ಬರೆಸುವ ಕೆಲಸ ನಡೀಲಿಕ್ಕೆ ಉಂಟು ಇನ್ನು ಮುಂದೆ ಸ್ಟಾರ್ಟ್. ಈಗ ಯಾರು ಅಂತ ಭಕ್ತರು ಬರೆಯುವವರಿದ್ದಾರೆ ಅವರದ್ದು ನಾವು ಬುಕ್ಕಿಂಗ್ ಚಾಲು ಮಾಡಿದ್ದೇವೆ. ಬುಕ್ಕಿಂಗ್ ಅನ್ನು ಇಲ್ಲಿ ಓಪನ್ ಮಾಡಿದೆ. ಬರೀತಾರೆ, ಅವರದ್ದು ಹೆಸರು, ಊರು ಮತ್ತೆ ಫೋನ್ ನಂಬರ್ ತೆಗೆದುಕೊಳ್ತೇವೆ. ಅದು ಕಾರ್ಯಕ್ರಮ ಇನ್ನು ಮುಂದುವರಿದಾಗ ಅದುವರೆಗೆ ನಾವು ಫೋನ್ ಮಾಡಿ ಕರೆಸ್ತೇವೆ. 9 ಮಂದಿಯನ್ನು ಕುತ್ಕೊಳ್ಳಿಸಿ ಬರೆಸುವ ಇದು. ಅದು ನವದುರ್ಗ ಮಂಟಪ ಅಂತಲೇ ಮಾಡ್ತಾರೆ ನಮ್ಮ ಅಧ್ಯಕ್ಷರು. ಮಾಡಿ ಅನಂತರ ಅದರ ಅಡಿಯಲ್ಲಿ 9 ಮಂದಿ ಭಕ್ತರು ಕೂತು ಒಂದು ದಿವಸ, ಈಗ ದೂರದವರಾದ್ರೆ ಒಂದು ದಿವಸ ಅದರ ಅಡಿಯಲ್ಲಿ ಕೂತು ಬರ್ದು ಮತ್ತೆ 8 ದಿವಸ ಅವರು ಮನೆಯಲ್ಲಿ ಬರ್ದು ಇಲ್ಲಿ ಸಮರ್ಪಣೆ ಮಾಡಬಹುದು. ಆದ್ರೆ ಒಂದು ದಿವಸ ಅದರ ಅಡಿಯಲ್ಲಿ ಬರೀಲಿಕ್ಕೆ ಅವಕಾಶ ಉಂಟು. ಬರೆಯುವ ಸದಸ್ಯರು, ಬರೆಯುವ ಭಕ್ತರು ಯಾರಿದ್ದಾರೆ ಅವರು ಮಾತ್ರ ಅಮ್ಮನಿಗೆ 10 ಶಾಶ್ವತ ಪೂಜೆಯ ಶಿಲಾ ಸೇವೆ ಕೊಡಬೇಕು. ಯಾಕಂತ ಹೇಳಿದ್ರೆ 10 ಅಂತ ಹೇಳಿದ್ರೆ 10,000 ಕೊಟ್ಟು ಅವರು ಬರೆಯುವುದು ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ. ಯಾಕಂತ ಹೇಳಿದ್ರೆ ಆ ಗರ್ಭಗುಡಿಯ ಅಡಿಯಲ್ಲಿ ಇರುವ ಶಕ್ತಿ ಆ ಬರೆಯುವ ಅಮ್ಮನ ಮಕ್ಕಳಿಗೂ ಕೂಡ ಹೋಗುತ್ತೆ. ಆದ್ರಿಂದ ಅಮ್ಮನಿಗೆ ಈಗ ಬೇರೆ ಯಾರಿಗೂ ಬೇಡ, ಅಮ್ಮನಿಗೆ ಅಮ್ಮನ ನಾನಾ ವಿಧದ ಕಾರ್ಯಕ್ರಮ, ನಾನಾ ವಿಧದ ಕೆಲಸಗಳು ಜರುಗಲಿಕ್ಕೆ ಈಗ ಎಲ್ಲ ಹಣ ಕೊಟ್ಟೇ ಆಗ್ಬೇಕು. ಆದ ಕಾರಣ ಅಂತ ಭಕ್ತರು ಅಮ್ಮನಿಗೆ ಪ್ರೀತಿ ಪೂರ್ವಕವಾಗಿ 10,000ದ್ದು 10 ಶಾಶ್ವತ ಪೂಜೆ ಶಿಲಾ ಸೇವೆ ಸಮರ್ಪಣೆ ಮಾಡಿ ಬರೆದ್ರೆ ಅವರು ಒಳ್ಳೇದು. ಈಗ ಬುಕ್ಕಿಂಗ್ ಚಾಲಾಗಿದೆ. ಬುಕ್ಕಿಂಗ್ ಮಾಡುವವರು ಫೋನ್ ಮಾಡಿ ಸಹ ಬುಕ್ಕಿಂಗ್ ಮಾಡಬಹುದು. ಅವರ ಫೋನ್ ನಂಬರ್, ವಿಳಾಸ ಇದು ಕೊಟ್ಟು ಬುಕ್ಕಿಂಗ್ ಮಾಡಬಹುದು. ಇಲ್ಲದಿದ್ರೆ ಅವರು ಇಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ನಾವು ಇಲ್ಲಿಯೇ ಅದರ ಬದಿಯಲ್ಲಿ ನವದುರ್ಗ ಲೇಖನ ಮಂಟಪದಲ್ಲಿ ನಮ್ಮದು ಸಮಿತಿಯವರು ಕೆಲಸ ಮಾಡ್ತಿದ್ದಾರೆ. ನಾವು ನಮ್ಮ ಸಮಿತಿಯವರ ಹತ್ರ ಸಹ ಬುಕ್ಕಿಂಗ್ ಮಾಡಬಹುದು.
ಇಲ್ಲಿ ಪುಸ್ತಕವನ್ನ ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಜನ ತಕೊಂಡೋಗಿದ್ದಾರೆ, ಹಾಗೆ ಯಾರೆಲ್ಲ ಬರ್ದಿರ್ಬೋದು ನಿಮ್ಗೆ ಗೊತ್ತಿರೋ ಪ್ರಕಾರ? ಈಗ ಸುಮಾರು 1,00,000 ಭಕ್ತರು ನವದುರ್ಗ ಲೇಖನವನ್ನು ಬರೀಬೇಕಂತ ಸಮಿತಿಯವರು ನಿರ್ಧಾರ ಮಾಡಿ 1,00,000 ಲೇಖನ ಪುಸ್ತಕವನ್ನು ಮಾಡಿದ್ದಾರೆ. ಸುಮಾರು 65,000ಕ್ಕಿಂತ ಮೇಲ್ಪಟ್ಟು ಮೊನ್ನೆ ನವಚಂಡಿಕಯಾಗ ಪೂಜೆ ಆಗುವ ದಿವಸದ ತನಕ ಕೊಂಡೋಗಿ ವಾಪಸ್ ಮಾಡಿದ್ದಾರೆ. ಅದರಲ್ಲಿ ವಯೋವೃದ್ಧರು ಕೂಡ 83-93 ವರ್ಷದವರು ಬರ್ದವರು ಇದ್ದಾರೆ. ಸೊಸೆಯಂದಿರು, ಅವರ ಅತ್ತೆಯವರು ನನ್ಗೆ ವರ್ಷ ಆದ್ರೇನು ಅಮ್ಮನ ಲೇಖನವನ್ನು ನಾನು ಬರೆಯಬಾರದಂತ ಸೊಸೆಯಂದ್ರಿ ಹತ್ರ ನಮ್ಮ ಹತ್ರ ಕೊಂಡೋದದ್ದು ಸಹ ಕೂಡ ಉಂಟು. 83 ವರ್ಷದವರು ನಮ್ದು ನವದುರ್ಗ ಲೇಖನದ ಅಧ್ಯಕ್ಷರ ತಾಯಿ ಕೂಡ ಬರ್ತಿದ್ದಾರೆ. ರಘುಪತಿ ಭಟ್ರು, ಉಡುಪಿ ಶಾಸಕರವರು, ಅವರು ನವದುರ್ಗ ಲೇಖನದ್ದು ಅಧ್ಯಕ್ಷರವರು. ಅವರ ತಾಯಿ 83 ವರ್ಷವೇನ ಎಬವ್ ಆಗಿದೆ. ಅವರು ಕೂಡ ಬಂದು ಇಲ್ಲಿ 99 ಶಿಲಾ ಸೇವೆಯನ್ನು ಕೊಟ್ಟು ಅರ್ಪಣೆ ಮಾಡಿದ್ದಾರೆ ಅವರು ಕೂಡ. ಹಾಗೆ ಇದು ಅಮ್ಮನ ಭಕ್ತರು ಯಾರು ಎಷ್ಟೇ ಜನ ದೊಡ್ಡ ಜನ ಆದ್ರೂ ಸಹ ಅಮ್ಮನಿಗೆ ಅವರು ಮಕ್ಕಳೇ ಆಗಿರುವಾಗ ಈ ಅಮ್ಮನ ಭಕ್ತರು ಬರೆಯುವುದರಲ್ಲಿ ಇವರಿದ್ದಾರೆ. ಜಡ್ಜಿಗಳು ಕೂಡ ನಮ್ಮ ಹತ್ರ ಲೇಖನ ಪುಸ್ತಕವನ್ನು ತೆಗೆದುಕೊಂಡೋಗಿ ಅವರು ವಾಪಸ್ ಮಾಡಿದ್ದಾರೆ. ಹಾಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಲಿ, ತಹಸೀಲ್ದಾರ್ ಆಗ್ಲಿ, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಅಮ್ಮನಿಗೆ ಮಕ್ಕಳಾಗಿ ಇಲ್ಲಿ ಬಂದು ನಮ್ಮ ಹತ್ರ ಅಮ್ಮನ ನಾಮಸ್ಮರಣೆಯನ್ನು ಬರೀಲಿಕ್ಕೆ ಲೇಖನ ಪುಸ್ತಕವನ್ನು ತೆಗೆದುಕೊಂಡೋಗಿ ಇಲ್ಲಿ ಶಾಶ್ವತ ಪೂಜೆಯ ಶಿಲಾ ಸೇವೆಯನ್ನು ಕೊಟ್ಟು ಸಮರ್ಪಣೆ ಮಾಡಿದ್ದಾರೆ. ಅವರದ್ದು ಕೆಲವು ಅನುಭವಗಳನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಯಾವುದೇ ಒಂದು ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿ ಸಮಸ್ಯೆಯನ್ನು ಎದುರಿಸ್ತಿದ್ದರು ಅಮ್ಮನನ್ನು ಮನದಲ್ಲಿ ನೆನೆದು ಎದುರು ಹೋದರೆ ತೆಗೆದಷ್ಟು ಸುಲಭವಾಗಿ ನಮ್ಮ ಕೆಲಸ ಆಗಿದೆ ಅಂತ ಹೇಳಿದ್ದು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಹೇಳಿದ್ದಾರೆ. ನಮ್ಮದು ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಅವರಿಗೂ ನಮ್ಮ ಅಮ್ಮನ ಜಾಗದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ತುಂಬಾ ಅವರಿಗೆ ಧನ್ಯತಾ ಭಾವ ಆದ ಕಾರಣ ಅವರ ಟ್ರಾನ್ಸ್ಫರ್ ಕೂಡ ಕ್ಯಾನ್ಸಲ್ ಆಗಿದೆ. ನಮ್ಮದು ಇದರಲ್ಲಿ ಅವರು ನಿನ್ನೆ ಅವರು ಅರ್ಪಿಸಿದ್ದಷ್ಟೇ. ಆವಾಗ ಮಾತಾಡ್ತಾ ಹೇಳುವಾಗ ಹೇಳಿದ್ರು ನಮ್ಗೆ. ಆದ ಕಾರಣ ಅಮ್ಮನ ಪವಾಡ ಎಲ್ಲರ ಮನಸ್ಸಿನಲ್ಲಿ, ಎಲ್ಲರ ಮನದಲ್ಲಿ ಅವಳು ನೆಲೆಯಾಗಿ ಕೂತಿದ್ದಾಳೆ ಭಕ್ತರ ಮನದಲ್ಲಿ. ಆದ ಕಾರಣ ಅಮ್ಮನ ಲೇಖನವನ್ನು ಬರೆಯುವುದು ಎಲ್ಲರೂ ಅವರವರ ಇದಕ್ಕೆ ಭಕ್ತಿ ಭಾವದಿಂದ ಅವರು ಬರೆದು ಸಮರ್ಪಣೆ ಮಾಡಿದ್ದಾರೆ. ಅಮ್ಮ ಅವರನ್ನು ಖಂಡಿತವಾಗಿ ರಕ್ಷಿಸ್ತಾರೆ ಅಂತ ಈ ಸಾನ್ನಿಧ್ಯದ ನಂಬಿಕೆ, ನಮ್ಮ ನಂಬಿಕೆ, ಹಾಗೆ ಸಮಿತಿಯವರದ್ದು ಕೂಡ ನಂಬಿಕೆ. ಕೇಳಿದ್ರಲ್ವಾ ಎಷ್ಟು ಚಂದ ಮಾಡಿ ಅವರು ನವದುರ್ಗ ಲೇಖನದ ಬಗ್ಗೆ, ಹಾಗೆ ನವದುರ್ಗ ಲೇಖನ ಬರೆದಾದ ನಂತರ ಅದನ್ನ ಹೇಗೆ ಸಮರ್ಪಣೆ ಮಾಡೋದಂತ ಎಷ್ಟು ಸಂಕ್ಷಿಪ್ತವಾಗಿ ಅವರು ವಿವರಣೆ ಕೊಟ್ಟರು. ಅಷ್ಟು ಮಾತ್ರ ಅಲ್ಲದೆ ಅದಾದ ನಂತರ 1 ರೂಪಾಯಿ ಕೊಟ್ಟ ಭಕ್ತರಿಗೂ, 1,00,000 ಕೊಟ್ಟ ಭಕ್ತರಿಗೂ ಈ ಪ್ರಸಾದವನ್ನ ಕೊಡುವುದು ಕೂಡ ಅವರು ಚಂದ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ತಾಯಿ, ನಿಮ್ಮ ನವದುರ್ಗ ಲೇಖನ ಯಜ್ಞದ ಮಾಹಿತಿಯನ್ನು ಇಡೀ ನಿನ್ನ ಮಕ್ಕಳಿಗೆ, ಭಕ್ತರಿಗೆ ಪಸರಿಸಲು ಅವರು ಶ್ರೇಯಾ ಮರವಂತೆ ಎನ್ನುವ ಹಾಗೂ ಅವರ ಟೀಮಿನವರು ಬಂದಿದ್ದಾರೆ. ಅವರು ನಿನ್ನ ಎಲ್ಲಾ ಮಹಿಮೆಯನ್ನು ಎಲ್ಲಾ ಕಡೆ ಪಸರಿಸುವ ವ್ಯವಸ್ಥೆಯನ್ನು ನೀನು ಮಾಡಮ್ಮ. ಹಾಗೆ ಅವರ ಈ ಯೂಟ್ಯೂಬ್ ವ್ಯವಸ್ಥೆಯಲ್ಲಿ ನಿನ್ನದು ನವದುರ್ಗ ಲೇಖನವನ್ನು ನಿನ್ನ ಮಕ್ಕಳು ಬಂದು ನಮ್ಮ ಸನ್ನಿಧಿಯಲ್ಲಿ ಪಡೆಯುವಾಗೆ ನೀನು ಪ್ರೇರಣೆಯನ್ನು ನೀಡು ಅಂತ ಹೇಳಿ ಅವರು ಬಂದವರಿಗೆ ಆಯುರಾರೋಗ್ಯ, ಆಯುಷ್ಯ, ನೆಮ್ಮದಿಯನ್ನು ನೀಡಿ ಅವರು ಓದಲ್ಲಿ ಬಂದಲ್ಲಿ ಅವರನ್ನು ಸಲಹು ಎಂದು ನಾವು ಭಕ್ತಿಯಿಂದ ಪ್ರಾರ್ಥಿಸುತ್ತೇವೆ. ಕೇಳಿದ್ರಲ್ವಾ, ನವದುರ್ಗ ಲೇಖನದ ಬಗ್ಗೆ ಇದಾಗಿರುತ್ತೆ ಮಾಹಿತಿ. ಆದಷ್ಟು ನಮ್ಮ ಕೈಯಲ್ಲಿ ನಿಮಗೆ ಮಾಹಿತಿನ ತಲುಪಿಸುವಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿಯೂ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಹಾಗೆ ನಮಗೆ ಸಪೋರ್ಟ್ ಮಾಡಿದಾಗೆ ಕೂಡ ಆಗುತ್ತೆ. ತಪ್ಪದೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.